ನಿದ್ದೆಗೂ ಧ್ಯಾನಕ್ಕೂ ಇರುವ ವ್ಯತ್ಯಾಸವೇನು? ಕೆಲವು ಸಲ ನಿದ್ದೆಯಲ್ಲಿಯೂ ಧ್ಯಾನದಲ್ಲಿಯೂ ನಮಗೆ ವಿಷನ್ಸ್ ಇರುತ್ತವೆ. ಹಾಗಾದರೆ ಎರಡಕ್ಕೂ ವ್ಯತ್ಯಾಸವೇನು? ನಿದ್ದೆಯು ಮೂಳೆಗಳಿಗೂ ಸ್ನಾಯುಗಳಿಗೂ ವಿಶ್ರಾಂತಿ, ಧ್ಯಾನ ನಮ್ಮ ಮನಸ್ಸಿಗೆ ವಿಶ್ರಾಂತಿ. ನಿದ್ದೆಯಲ್ಲಿ ಬರುವ ಕನಸುಗಳಲ್ಲಿ ಏನೋ ಒಂದು ಕ್ರಿಯೆ ಇರುತ್ತೆ ಎಂದರೆ ಅಲ್ಲಿ ಮನಸ್ಸು ಕೆಲಸ ಮಾಡುತ್ತಿದೆ, ಮನಸ್ಸಿಗೆ ವಿಶ್ರಾಂತಿ ಇಲ್ಲ. ಆದರೆ ಧ್ಯಾನದಲ್ಲಿ ಯಾವ ಕನಸುಗಳು ಇರೋದಿಲ್ಲ, ಯಾವ ಯೋಚನೆಗಳು ಇರೋದಿಲ್ಲ. ಹಾಗಾಗಿ ಧ್ಯಾನದಲ್ಲಿ ನಮ್ಮ ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತದೆ. ನಿದ್ದೆಯಲ್ಲಿ ಕೇವಲ ಮೂಳೆಗಳಿಗೂ ಹಾಗೂ ಸ್ನಾಯುಗಳಿಗೂ ವಿಶ್ರಾಂತಿ ಸಿಗುತ್ತದೆ. ನಿದ್ದೆ ಒಳ್ಳೆಯದು ಖಂಡಿತವಾಗಿ, ಧ್ಯಾನ ಅದಕ್ಕಿಂತ ಒಳ್ಳೆಯದು, ಉತ್ತಮವಾದದ್ದು. ನಮಗೆ ಮೂಳೆಗಳಿಗೂ ಸ್ನಾಯುಗಳಿಗೂ ವಿಶ್ರಾಂತಿ ಬೇಕು, ಹಾಗೆ ನಮ್ಮ ಮನಸ್ಸಿಗೂ ವಿಶ್ರಾಂತಿ ಬೇಕು. ಮನಸ್ಸಿಗೆ ವಿಶ್ರಾಂತಿ ಕೊಡದೇ ಇದ್ದಾಗ ಅದು ಹುಚ್ಚು ಆಗ್ಬಿಡುತ್ತದೆ. ಇಡೀ ದಿನ ನಾವು ಮೂಳೆಗಳಿಂದ ಸ್ನಾಯುಗಳಿಂದ ಕೆಲಸ ಮಾಡುತ್ತೇವೆ, ಹಾಗಾಗಿ ಅವುಗಳಿಗೂ ವಿಶ್ರಾಂತಿ ಬೇಕು. ಹಾಗಾಗಿ ಅದಕ್ಕೆ ನಿದ್ದೆ ಕೊಡುತ್ತೇವೆ. ಆದರೆ ಮನಸ್ಸು ಕನಸುಗಳನ್ನು ಹೊಣೆಯುವ ಮೂಲಕ ಕ್ರಿಯಾಶೀಲವಾಗಿರುತ್ತದೆ. ಒಂದು ವೇಳೆ ಕೆಟ್ಟ ಕನಸುಗಳು ಬಂದರೆ ಬೆಳಗ್ಗೆ ಯಾವ ಶಕ್ತಿಯೂ ಇಲ್ಲದೆ ಎದ್ದೇಳುತ್ತೇವೆ, ಹೌದಾ ಇಲ್ವಾ? ಹಾಗಾಗಿ ಧ್ಯಾನವು ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡುತ್ತದೆ, ನಿದ್ದೆ ಕೇವಲ ದೇಹಕ್ಕೆ ವಿಶ್ರಾಂತಿಯನ್ನು ನೀಡುತ್ತದೆ.